ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ಒಂದು ಒಳ್ಳೆ ಫಿಶ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಫಿಶ್ ಫ್ರೈ ರೆಸಿಪಿ ನೋಡಿರಿ ಹೇಗೆ ಬಂದಿದೆ ಅಂತೇಳಿ. ಸೂಪರ್ ಸಾಫ್ಟಾಗಿ ಬಂದಿದೆ, ಅಷ್ಟೇ ಕ್ರಿಸ್ಪಿ ಆಗಿದೆ ನೋಡಿರಿ. ತುಂಬ ಟೇಸ್ಟಿಯಾದಂಥ ಫಿಶ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಸಿಂಪಲ್ಲಾಗಿ ಫಿಶ್ ಫ್ರೈನ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಹಾಗೆ ನಾನು ಇದರಲ್ಲಿ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ನೀವು ಕೂಡ ಇಷ್ಟ ಅನಿಸಿದ್ರೆ ಫಾಲೋ ಮಾಡಿರಿ. ನಿಮ್ಗೆ ಉಪಯೋಗ ಆದರೆ ಹಾಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ. ಇಲ್ಲಿ ನಾನು ಕಾಟ್ಲಾ ಮೀನನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬನ್ನಿ. ಒಂದು 2-3 ಸರಿ ವಾಶ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ಇಲ್ಲಿ ಇದಕ್ಕೆ 3 ಸ್ಪೂನಷ್ಟು ಮೈದಾ ಹಿಟ್ಟು, 4 ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 4 ಸ್ಪೂನು ಖಾರದ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕಿ, ಆಮೇಲೆ ಇದಕ್ಕೆ ಒಂದು 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ರಿ. ಇಲ್ಲಿ ಯಾವುದೇ ಫುಡ್ ಕಲರನ್ನು ನಾನು ಬಳಸ್ತಾ ಇಲ್ಲ. ಈಗ ನಾನು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ಖಾರದ ಪುಡಿ ಸೇರಿಸಿದರೆ ಕಲರು ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾವು ನ್ಯಾಚುರಲ್ಲಾಗಿ ನೀವು ಯಾವುದೇ ಫುಡ್ ಕಲರು ಯೂಸ್ ಮಾಡಲಾರ್ದೇ ಮಾಡಿಕೊಡ್ರಿ, ಆವಾಗ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿರಿ, ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೈಸಾಗಿರಲಿ, ಆವಾಗ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ತರ್ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ಇದಕ್ಕೆ ಇನ್ನೊಂದು ಸ್ಪೂನು ಧನಿಯಾ ಪುಡಿ ಹಾಕಿದೆ ನಾನು. ಲಾಸ್ಟಲ್ಲಿ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಅದಕ್ಕೆ. ಅಂದರೆ ನಿಂಬೆಹಣ್ಣಿನ ರಸ ಚೆನ್ನಾಗಿರುತ್ತೆ ಇದಕ್ಕೆ, ಇಲ್ಲಾಂದರೆ ಹುಣಸೆ ಹುಳಿ ಪೇಸ್ಟನ್ನು ನೀವು ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ಒಣ ಹಿಟ್ಟಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಅಂದರೆ ಫಸ್ಟು ನೀವು ಒಣ ಹಿಟ್ಟಲ್ಲೇ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಉಪ್ಪು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಖಾರ, ಉಪ್ಪು, ಮಸಾಲೆ ಎಲ್ಲ ಫಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ನೀರು ಹಾಕಿ ಮಿಕ್ಸ್ ಮಾಡಿರಿ, ಚೆನ್ನಾಗಿ ಬರುತ್ತೆ. ಆವಾಗ ನೀವು ಒಂದೇ ಸಾರಿಗೆ ನೀರು ಹಾಕಿ ಹಿಟ್ಟನ್ನು ಕಲ್ಸಕ್ಕೆ ಹೋಗಬೇಡಿ. ತುಂಬ ನೀರಾಗಿಬಿಟ್ರೆ ಕೋಟಿಂಗ್ ಕುಂತ್ಕೊಳ್ಳಲ್ಲ, ಆಮೇಲೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿರೋಂಥ ಪೇಸ್ಟನ್ನು ರೆಡಿ ಮಾಡಿಕೊಳ್ರಿ. ಈ ಥರ ಸರಿಯಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಫಿಶ್ ಮಸಾಲೆ ರೆಡಿ ಆಗುತ್ತೆ. ಈಗ ನೋಡಿರಿ, ಇದನ್ನು ನೀವು ಜಾಸ್ತಿ ಆದರೂ ಮಾಡಿ ಇಟ್ಕೊಳ್ಬೇಕು. ಫ್ರಿಜ್ಜಿನಲ್ಲಿ ಮಾಡಿ ಇಟ್ಕೊಂಡ್ರೆ, ನೀವು ಪದೇ ಪದೇ ಮಾಡ್ಕೊಳ್ಳೋರಾದರೆ ಈ ಥರ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಳ್ರಿ. 1 ವಾರ ಇಟ್ಟರು ಕೂಡ ಮಸಾಲೆ ಕೆಡೋದಿಲ್ಲ ನೋಡಿರಿ. ಈಗ ಇದನ್ನು ನಾವು ಎಲ್ಲ ಫಿಶ್ ಪೀಸಸ್ಗೂ ಚೆನ್ನಾಗಿ ಮಸಾಲೆನ ಹಚ್ಚಿಬಿಡ್ರಿ. ಇದನ್ನು ಈ ಥರ ಎಲ್ಲ ಪೀಸಸ್ಗೂ ಹಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಬಿಡೋಣ. ಆವಾಗ ಚೆನ್ನಾಗಿ ಉಪ್ಪು ಖಾರ ಹೀರ್ಕೊಳ್ಳುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಆದರೂ ನೆನಿಬೇಕು, ಅಂದರೆ ಫಿಶ್ ಸಪ್ಪೆ ಸಪ್ಪೆಯಾಗಿ ಬರೋದಿಲ್ಲ, ತುಂಬ ಚೆನ್ನಾಗಿ ಉಪ್ಪು ಖಾರ ಹೀರ್ಕೊಂಡಿರುತ್ತೆ. ಆವಾಗ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಫ್ರೈ ಮಾಡೋದಕ್ಕೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ತವಾನ ಬಿಸಿ ಮಾಡಿ ಇದಕ್ಕೆ ಫ್ರೈ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿದ್ದೀನಿ ನಾನಿಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿರಿ. ಇಲ್ಲಿ ಕೋಟಿಂಗು ಬಿಡಬಾರ್ದು ಅನ್ನೋದಿದ್ದರೆ ನೀವು ಎಣ್ಣೆ ಸರಿಯಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ನೀವು ಪೀಸಸ್ನ ಹಾಕಬೇಕು. ನೋಡಿರಿ, ಈ ಥರ ಹಾಕಿದ ತಕ್ಷಣ ಅದು ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು, ಆವಾಗ ಕೋಟಿಂಗ್ ಬಿಡೋದಿಲ್ಲ. ನೋಡಿ, ಈಗ ಫಸ್ಟು ನಾವು ಸಡನ್ನಾಗಿ ತಿರುಗಿಸಿ ಹಾಕಬಾರ್ದು. ಚೆನ್ನಾಗಿ 1 ನಿಮಿಷ ಈ ಥರ ಒಂದು ಸೈಡ್ ಫುಲ್ಲು ಫ್ರೈ ಆದಮೇಲೆ ನೀವು ತಿರುಗಿಸಿ ಹಾಕಬೇಕು. ಆವಾಗ ನೋಡಿರಿ
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಟಿಂಗ್ ಅಂಥೇಳಿ. ವಾವ್, ಸೂಪರಾಗಿ ಬಂದಂಥ ಫಿಶ್ ಫ್ರೈ ನೋಡಿ. ಒಂದು ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಟಿಲ್ಲ, ಆಮೇಲೆ ಎಲ್ಲೂ ಫಿಶ್ ಒಡೆದು ಹೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಎರಡು ಕಡೆ ತಿರುಗಿಸಿ ಹಾಕಿದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಳ್ರಿ. ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಫಿಶ್. ನೋಡಿ, ನಾವು ಇಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಆದರೂ ಕೂಡ ನ್ಯಾಚುರಲ್ ಕಲರ್ನಲ್ಲಿ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ. ನೀವು ಕೂಡ ಇದೇ ರೀತಿ ಮಾಡಿಕೊಂಡು ತಿಂದು ನೋಡಿ ಹೇಗೆ ಬಂತು ಅಂತ ತಿಳಿಸಿ. ನೀವು ಒಂದು ಸಾರಿ ಈ ಥರ ಫ್ರೈ ಮಾಡಿಬಿಟ್ರೆ ನೀವು ಅಂಗಡಿಯಿಂದ ರೆಡಿಮೇಡ್ ಮಸಾಲನ ತರೋದೇ ಬಿಟ್ಬಿಡ್ತೀರ. ಮನೆಯಲ್ಲೇ ಇರುವಂತಹ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು, ಮಸಾಲೆನ ಯೂಸ್ ಮಾಡಿಬಿಟ್ಟು ನೀವು ಫಿಶ್ ಫ್ರೈನ ಮಾಡಿಕೊಳ್ರಿ. ನಾನು ಮತ್ತೆ ಒಂದು ಕಡೆ ಎಲ್ಲ ಕಡೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಇನ್ನೊಂದು 2 ನಿಮಿಷ ಈ ಥರ ಕಡಕ್ಕಾಗಿ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗಿರ್ಬೇಕಂದ್ರೆ ಸ್ವಲ್ಪ ಒಂದು 2 ನಿಮಿಷ ಕಡಕ್ಕಾಗಿ ಫ್ರೈ ಮಾಡಿಕೊಡ್ರಿ. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಫಿಶ್. ಈಗ ನೋಡಿರಿ, ಇದನ್ನು ನಾನು ತೆಗಿತಾ ಇದ್ದೀನಿ. ಸೂಪರಾಗಿ ಫ್ರೈ ಆಗಿದೆ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಸ್ತು ತೆಗೆದಿಡ್ರಿ. ನೋಡಿ, ಎಲ್ಲ ಫಿಶಸ್ನು ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೂಪರ್ ಟೇಸ್ಟಿಯಾದಂಥ ಫಿಶ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ಸ್ವಲ್ಪ ಮೇಲಿಂದ ನಿಂಬೆಹಣ್ಣಿನ ರಸ ಹಿಂಡಿಬಿಟ್ಟು